ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹಣ್ಸಿನ ಬೀಜ ಮತ್ತು ಅಗಸೆ ಬೀಜ, ಬೆಲ್ಲ, ಎಳ್ಳು, ಕೊಬ್ಬರಿ ಮತ್ತು ಕಡಲೆ ಬೀಜ ಹಾಕ್ಬಿಟ್ಟು ಲಡ್ಡು ಮಾಡೋಣ ಅಂತ. ಮೇಯ್ನ್ ಬಂದು ಹಣ್ಸಿನ ಬೀಜದ್ದೇ. ಇದನ್ನು ಲೈಟಾಗಿ ಹುರ್ಕೊಳ್ಳೋಣ. ಅಂದರೆ ಸ್ವಲ್ಪ ಎಲ್ಲ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳೋಣ. ಒಂದು ಸ್ವಲ್ಪ ಅಗಲ ತಳ ಇರೋ ಅಂಥದ್ದು ಅಗಲ ಪಾತ್ರೆ ತೊಗೊಳ್ರಿ. ಯಾಕೆಂದರೆ ಇದು ಒಂದು ಸ್ವಲ್ಪ ಹಿಂಗೆ, ಯಾಕೆಂದರೆ ಎಲ್ಲ ಒಂದೇ ಕಡೆ ಆದರೆ ನೀಟಾಗಿ ಅದು ಫ್ರೈ ಆಗಿರಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಅಗಲ ಪಾತ್ರೆ ಇದ್ದರೆ ನೀಟಾಗಿ ಫ್ರೈ ಆಗುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಅಗಲ ಪಾತ್ರೆ ತೊಗೊಳ್ಳಿ. ಇದು ನೀಟಾಗಿ ಒಂಚೂರೆಲ್ಲ ಹಸಿ ವಾಸನೆ ಒಂಥರ ಅಂಟಂಟಿರುತ್ತಲ್ಲ, ಅದೆಲ್ಲ ಹೋಗಬೇಕು. ಅಲ್ಲಿವರೆಗೂ ಕ್ಲೀನಾಗಿ ನಾವು ಡ್ರೈ ಮಾಡಬೇಕು. ಈ ಥರ ನೋಡಿ, ನೀಟಾಗಿ ಕೈ ಆಡಿಸ್ಬೇಕು. ಸಣ್ಣ ಉರಿಗೆ ತೊಗೋಬೇಕು. ನೀಟಾಗಿ ಕೈ ಆಡಿಸಿ, ಇದು ಒಂಥರ ಹೊಸ ಟೇಸ್ಟು. ಒಂದ್ಸಲ ಟ್ರೈ ಮಾಡಿ. ಯಾಕೆಂದರೆ ಇದು ಹಣ್ಸಿನ ಹಣ್ಣಿನ ಸೀಸನ್ನು, ಬಿಸಾಕ್ತೀರಾ ಬೀಜ ಎಲ್ಲ. ಒಬ್ಬರು ಸಾರ್ಗೆ ಹಾಕ್ತಾರೆ, ಇಲ್ಲಾಂದ್ರೆ ಒಬ್ಬರು ಹಾಕಲ್ಲ, ಇಷ್ಟ ಇಲ್ಲ ಅಂದ್ಬಿಟ್ಟು ಈ ಥರ ಲಡ್ಡು ಮಾಡ್ಕೊಂಡು ತಿಂದರೆ ಪೌಷ್ಟಿಕಾಂಶನೂ ಜಾಸ್ತಿ ಸಿಗುತ್ತೆ. ನಿಜವಾಗ್ಲೂ ಹೆಲ್ತಿಗೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಅಷ್ಟೇ ನೋಡಿ, ಈ ಥರ ಚೆನ್ನಾಗಿ ಹುರಿದು ಲಡ್ಡು ಮಾಡಿದ್ರೆ ಡೈಲಿ ಇಷ್ಟಿಷ್ಟಪ್ಪ ಕೊಟ್ಟರು ಉಂಡೆ ಥರ ಮಾಡಿ ಆರೋಗ್ಯಕ್ಕೂ ಒಳ್ಳೆಯದು, ತುಂಬ ಟೇಸ್ಟಿಯಾಗಿರುತ್ತೆ. ಹೊಸ ರೆಸಿಪಿ ಇದು, ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ಇಷ್ಟಾದರೆ ಸಾಕು. ಇದು ಹೆಂಗೆ ಗೊತ್ತಾಗುತ್ತೆ ಅಂದರೆ, ಒಂದು ಸ್ವಲ್ಪ ಮುರಿದ್ಬಿಟ್ಟು ಬಾಯಿ ಹಾಕೊಂಡು ಇದು ಹಸಿ ವಾಸನೆ ಆಗಿರಲಿ, ಒಂದು ಸ್ವಲ್ಪ ಅಂಟಂಟಿರುತ್ತಲ್ಲ, ಅದೇನು ಬರಲ್ಲ. ಆ ಥರ ಬರಲಿಲ್ಲ ಅಂತಂದರೆ ಇದು ಆಗಿದೆ ಅಂತ. ಇದನ್ನು ತೆಗೆದ್ಬಿಟ್ಟು ನೆಕ್ಸ್ಟು ಎಳ್ಳು ಹಾಕೊಳ್ಳೋಣ. ಒಂದು ದೊಡ್ಡ ತಟ್ಟೆಗೆ ಹಾಕಿ ನೆಕ್ಸ್ಟು ಎಳ್ಳು ಹಾಕೋಣ. ನಾನು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇವಾಗ ಕಪ್ಪೆಳ್ಳೆ ಹಾಕಬೇಕು ಅಂತ ಏನಿಲ್ಲ, ನೀವು ವೈಟ್ ಎಳ್ಳು ಹಾಕೋಬೋದು. ಕಹಿ ಜಾಸ್ತಿ ಆಗುತ್ತೆ ಅಂತ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿ. ನೋಡಿ, ಎಳ್ಳು ಅಷ್ಟೇ ಆಗಿದೆ. ಎಲ್ಲ ಪಟ 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 ಅಂತ ಸಿಡಿತಾ ಇದೆ. ನಿಮಗೆ ಈ ಬ್ಲ್ಯಾಕ್ ಎಳ್ಳು ಇಷ್ಟ ಇಲ್ಲ ಅಂತಂದರೆ ವೈಟ್ ಎಳ್ಳು ಹಾಕೋಬೋದು. ನೆಕ್ಸ್ಟು ಅಗಸೆ ಬೀಜ ಹಾಕೊಳ್ಳೋಣ. ಅಗಸೆ ಬೀಜನೂ ಸ್ವಲ್ಪ ಹಣ್ಸಿನ ಬೀಜ ಒಂದು ಬಟ್ಲು ತೊಗೊಂಡಿದ್ದೀನಲ್ಲ ಅಷ್ಟೇ. ನಾನು ಅಗಸೆ ಬೀಜನೂ ತೊಗೊಂಡಿದ್ದೀನಿ. ನಿಮ್ಗೆ ಅಕಸ್ಮಾತ್ ಏನಾರು ಕಡಿಮೆ ಮಾಡಬೇಕು ಅಂದರೆ ಕಡಿಮೆ ಮಾಡ್ಕೋಬೋದು. ಅಗಸೆ ಬೀಜ ಎಷ್ಟು ಹೆಲ್ತಿಗೆ ಒಳ್ಳೆಯದು ಅಂತ ನಿಮಗೂ ಗೊತ್ತು. ಯಾಕೆಂದರೆ ಒಮೆಗಾ 3 ಇರುತ್ತೆ. ತುಂಬ ಬೆನಿಫಿಟ್ ಇರುತ್ತೆ ಇದರಲ್ಲಿ. ಏರ್ಗಾಗಿರಲಿ, ಹೆಲ್ತಿಗಾಗಿರಲಿ, ಸ್ಕಿನ್ಗಾಗಿರಲಿ ತುಂಬ ಇದು ಹೆಲ್ತ್ಲಿ. ಮತ್ತು ಇದು ಮಂಡಿ ನೋವು ಮತ್ತು ಕಾಲು ನೋವು ಇರೋರು ನಿಜವಾಗ್ಲೂ ಇದನ್ನು ತೊಗೊಳ್ರಿ. ಯಾಕೆಂದರೆ ಅಗಸೆ ಮಜ್ಜಿಗೆ ಮಾಡ್ಕೊಂಡು ಕುಡಿಯೋಕ್ಕಾಗಲ್ಲ, ನಮಗೆ ಮಜ್ಜಿಗೆ ಚೆನ್ನಾಗಿರಲ್ಲ ಅಂತಂದವರು ಈ ಥರ ಒಂದೊಂದು ಉಂಡೆ ಡೈಲಿ ಮಾಡ್ಕೊಂಡು ತಿನ್ಕೊಂತ ಬಂದರೆ ಮಂಡಿ ನೋವು ಇರಲ್ಲ. ಬೇಕಾದ್ರೆ ಒಂದು ಸ್ವಲ್ಪ ದಿನ ಟ್ರೈ ಮಾಡಿ. ಯಾಕೆಂದರೆ ಒಂದಿನ 2 ದಿನ ತಿಂದರೆ ಆಗ್ಬಿಡಲ್ಲ. ಒಂದು 3 ತಿಂಗಳು ಕಂಟಿನ್ಯೂಸ್ ಆಗಿ ಒಂದು ಇಷ್ಟಿಷ್ಟೇ ಲಡ್ಡುಗಿಂತ ಸಣ್ಣ ಸೈಜಲ್ಲಿ ಮಾಡ್ಕೊಂಡು ತಿಂತ ಬನ್ನಿ. ನಿಜವಾಗ್ಲೂ ನಾನು ಕಡಿಮೆ ಆಗೇ ಆಗುತ್ತೆ. ಯಾಕೆಂದರೆ ನಾವು ಇದನ್ನು ಮಾಡ್ಕೊಂಡು ತಿಂತಿರ್ತೀವಿ, ಅದಕ್ಕೋಸ್ಕರ ಹೇಳೋದಷ್ಟೇ. ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಬೇಕಾದ್ರೆ ಆಮೇಲೆ ನೀವು ಹೇಳಿ, ಬೇಕಾದ್ರೆ ಕಮೆಂಟ್ ಹಾಕಿ. ನೋಡಿ, ಇದು ಆಗಿದೆ. ನೋಡಿ ಎಷ್ಟು ಚಿಕ್ಕಪಟ್ಟ ಸಿಗುತ್ತೆ. ಇದು ಆಗಿದೆ ಅಂದರೆ ಇಷ್ಟು ಸಾಕು, ಜಾಸ್ತಿ ಸೀಸೋದು ಬೇಡ. ನೆಕ್ಸ್ಟು ನಾನು ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿನ ಸಪ್ರೇಟಾಗಿ ತೊಗೊಳ್ಳಿ. ಯಾಕೆಂದರೆ ಅದಕ್ಕೆ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸಪ್ರೇಟ್ ತೊಗೊಂಡು ಅದನ್ನೇ ತರಿಯಾಗಿ ಸಪ್ರೇಟ್ ರುಬ್ಬಣ್ಣ. ಅದಕ್ಕೆ ಹಾಕಿದ್ರೆ ಎಲ್ಲ ಮೆಲ್ಟ್ ಆಗ್ದಂಗೆ ಮೆತ್ತಗಾಗ್ಬಿಡುತ್ತೆ, ಅದು ನುಣ್ಣಗಾಗಲ್ಲ. ಅದಕ್ಕೋಸ್ಕರ ಕೊಬ್ಬರಿನ ಸಪ್ರೇಟಾಗಿ. ನಿಮ್ಗೆ ಹಸಿ ಇದ್ದರೆ ತುಂಬ ಡ್ರೈ ಆಗಿಬಿಟ್ಟೈತೆ ಕೊಬ್ಬರಿಲಿ, ಆ ಥರ ಹಸಿದೇನಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಅದನ್ನು ಕಲಿಸ್ತಿರಲ್ಲ, ಉಂಡೆ ಕಲಿಸ್ತೀರ, ಅದಕ್ಕೆ ಆ್ಯಡ್ ಮಾಡ್ಕೋಬೋದು. ಇದೊಂದು ಸ್ವಲ್ಪ ಹಸಿ ಇದೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಬಿಸಿ ಮಾಡಿ ಆರ್ಕೊಂಡಾದ್ಮೇಲೆ ಪೌಡ್ರ್ ಥರ ಮಾಡ್ಕೊತೀನಿ. ಅದಕ್ಕೋಸ್ಕರ ನೋಡಿ, ಇಷ್ಟಾದರೆ ಸಾಕಷ್ಟೇ. ಸುಮ್ಮನೆ ಡ್ರೈ ಆದರೆ, ನೀರಿನಂಶ ಹೋಗೋವರೆಗೂ ಡ್ರೈ ಆದರೆ ಸಾಕು. ಇದನ್ನು ನಾನು ಚೇಂಜ್ ಮಾಡ್ತೀನಿ. ಮತ್ತು ಕಡಲೆ ಬೀಜ ಒಂದಿದೆ, ಕಡಲೆ ಬೀಜ ಹುರ್ಕೊಳ್ಳೋಣ. ಇವಾಗ ಕಡಲೆ ಬೀಜ ಹಾಕಿದ್ದೀನಿ. ಕಡಲೆ ಬೀಜನೂ ಅಷ್ಟೇ ಹುರ್ಕೊಂಡು ಸಿಪ್ಪೆ ಬೇಕಾದರೆ ನೀವು ತೆಗಿಬೋದು. ಇಲ್ಲ ಹಂಗೆ ಇರಲಿ ಅಂತಂದರೆ ಓಕೆ. ನಾನು ಸಿಪ್ಪೆಯನ್ನು ತೆಗಿತಾ ಇಲ್ಲ, ನಾನು ಹಂಗೆ ಇರಲಿ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ನಾನು ಸಿಪ್ಪೆಯನ್ನು ಬಿಡಿಸ್ಕೊಳಕ್ಕೆ ಹೋಗಲ್ಲ. ಎಲ್ಲ ಹುರಿದು ನೋಡಿ, ಈ ಥರ ದೊಡ್ಡ ಪ್ಲೇಟಿಗೆ ನಾನು ಹಾಕಿದ್ದೀನಿ. ಇದೆಲ್ಲ ಹಾರ್ಕೊಂಡ್ಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಇದು ಆಗಿದೆ. ಇದಾದಮೇಲೆ ಇದರಲ್ಲೇ ನಾನು ಪಾಕ ತೆಗಿತೀನಿ. ಸರಿನಾ? ಇದಾಗಿದೆ, ಸಾಕಿಷ್ಟು. ನಾನು ಈ ಬಾಣಲೆ ಇಟ್ಟಿದ್ದೀನಲ್ಲ, ಇದೇ ಬಾಣಲೆಗೆ ಸ್ವಲ್ಪ ಪಾಕ ತಗೊಳ್ತೀನಿ. ಬೆಲ್ಲನ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ, ದಪ್ಪ ಜಜ್ಜಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕೋಣ. ಏನೊಂದು ಅರ್ಧ ಗ್ಲಾಸ್ ಹಾಕಿದ್ರು ಸಾಕು. ಯಾಕೆಂದರೆ ಬೆಲ್ಲದಲ್ಲೇ ನೀರು ಬಿಟ್ಕೊಳ್ಳೋದ್ರಿಂದ ಒಂದು ಅರ್ಧ ಗ್ಲಾಸ್ ಹಾಕಿದ್ದೀನಿ ನಾನು. ಇಲ್ಲಾಂದರೆ ಅರ್ಧ ಗ್ಲಾಸ್ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ, ಈ ಬೆಲ್ಲದಲ್ಲೇ ನೀರು ಬಿಟ್ಕೊಳ್ಳುತ್ತೆ. ನಾನು ಸ್ವಲ್ಪ ಬೇಗ ಆಗಲಿ ಅಂತ ಅಂದ್ಬಿಟ್ಟು, ಇದು ಗಟ್ಟಿ ಪಾಕ ಏನೂ ಬರೋದೇನು ಬೇಕಾಗಿಲ್ಲ. ಸುಮ್ಮನೆ ಲೈಟಾಗಿ ಎಳೆ ಪಾಕ ಬಂದರೆ ಸಾಕು. ನೋಡಿ, ಇದು ಒಂದು ಸ್ವಲ್ಪ
ಕುದ್ದಾದ್ಮೇಲೆ ಇದು ಬೇಗನೆ ಬೇಕಾದ್ರೆ ಪಾಕ ಬರುತ್ತೆ. ನಮಗೆ ಬೆಲ್ಲೆಲ್ಲ ಕರಗೋವಷ್ಟಿದ್ರೆ ಸಾಕು ಟೈಮು. ಆಮೇಲೆ ಇದು ಮಾಡೋದು ಬೇಡ. ನಾವೇನು ಇವಾಗೆಲ್ಲ ಹುರ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಆರಿದ್ಮೇಲೆ ಪೌಡ್ರ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ನೋಡಿ ನಾನು ಇದನ್ನೆಲ್ಲ ನೀಟಾಗಿ ಗಾಳಿಲಿ ಸ್ವಲ್ಪ ಹೊತ್ತಿರಲಿ ಅಂತ ಆರಾಕಿದ್ದೀನಿ. ಬಿಸಿಯೆಲ್ಲ ಆರಲಿ ಅಷ್ಟೇ. ಕೊಬ್ಬರಿ, ಅಗಸೆ ಬೀಜ, ಎಳ್ಳು, ಕಡಲೆ ಬೀಜ ಮತ್ತು ಹಲಸಿನ ಬೀಜ ಆಯಿತಾ. ಎಳ್ಳು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಯಾಕೆಂದರೆ ಕಹಿ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು. ನಿಮ್ಗೆ ಬೇಕಂದರೆ ಎಳ್ಳು ಹಾಕಿ, ಇಲ್ಲಾಂದರೆ ಪರವಾಗಿಲ್ಲ, ಬಿಳಿ ಎಳ್ಳು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲ ಸ್ವಲ್ಪ ಆರ್ಕೊಂಡ್ಮೇಲೆ ನಾವು ಪೌಡ್ರ್ ಮಾಡ್ಕೊಂಡು ಪಾಕಕ್ಕೆ ಹಾಕೊಳ್ಳೋಣ. ಇದೆಷ್ಟು ಕುದೀತೈತೆ ಅಂತಂದ್ಬಿಟ್ಟು ನಾನು ಸಣ್ಣ ಮಾಡಿದ್ದೀನಿ. ಸ್ವಲ್ಪ ಈ ಬೆಲ್ಲ ಎಲ್ಲ ಕರಗಲಿ ಅಷ್ಟೊತ್ತಿಗೆ ನಾವು ಅದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ ಅಷ್ಟೊತ್ತಿಗೆ ನಾನು ರುಬ್ಕೊತೀನಿ, ಅಂದರೆ ಪೌಡ್ರ್ ಮಾಡ್ಕೊತೀನಿ. ಅಂದರೆ ನೈಸಾಗಿರಬೇಕು, ತರ್ತರೆಯಾಗಿದ್ದರೆ ಚೆನ್ನಾಗಿರಲ್ಲ. ಚೂರು ಫುಲ್ ನೈಸಾಗಿರಲಿ. ಇದೆಲ್ಲ ಆರಿದೆ ನನಗೆ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡೆಲ್ಲ ಪೌಡ್ರ್ ಮಾಡ್ಕೊತೀನಿ. ನೋಡಿ ತುಂಬ ಏನು ಹಾಕೋದು ಬೇಡ, ಒಂದು ಅರ್ಧ ಹಾಕಿ ರುಬ್ಕೊಳ್ಳೋಣ. ನೋಡಿ ಇದು ನೀಟಾಗಿ ನಮಗೆ ನೈಸಾಗಿದೆ. ಇಷ್ಟಾದರೆ ಸಾಕು. ಇಷ್ಟನ್ನು ಎಲ್ಲ ಹಾಗೆ ರುಬ್ಬಿ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾನು ಕೊಬ್ಬರಿ ಹಾಕೊಂಡಿದ್ದೀನಿ. ಕೊಬ್ಬರಿನೂ ಅಷ್ಟೇ ಸ್ವಲ್ಪ ಪೌಡ್ರ್ ಮಾಡ್ಕೊಂಡು ಬರೋಣ. ನೋಡಿ ಕೊಬ್ಬರಿ ಇಷ್ಟು ಪೌಡ್ರ್ ಆಗಿದೆ, ಇಷ್ಟಾದರೆ ಸಾಕು. ನೋಡಿ ಇದಾಗಿದೆ. ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇದೊಂದು ಚೂರು ಐತೆ, ಅದು ಮಿಕ್ಸ್ ಮಾಡಿದ್ರೆ ಅದಾಗುತ್ತೆ. ಇದು ಫುಲ್ ಸಾಫ್ಟ್ ಆಗಿದೆ. ಇನ್ನು ತಿರ್ಗಾ ಇದು ಮಾಡೋಕ್ಕೆ ಹೋದರೆ ಪಾಕ ಜಾಸ್ತಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಸಾಕಿಷ್ಟಿದ್ರೆ. ತುಂಬ ಪಾಕ ಜಾಸ್ತಿ ಬಂದರೆ ಆಮೇಲೆ ಲಡ್ಡುನ ಮುರಿಯೋಕ್ಕಾಗಲ್ಲ, ತುಂಬ ಗಟ್ಟಿಯಾಗ್ಬಿಡುತ್ತೆ. ಸಾಕು. ನಾನು ಅಷ್ಟಕ್ಕೆಲ್ಲ ಪೌಡ್ರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಪೌಡ್ರ್ ಆಗಿದೆ ಅಂತ. ಕೊಬ್ಬರಿನೂ ಅಷ್ಟೇ. ಇವಾಗ ಉಂಡೆ ಕಟ್ಟೋಣ. ನೋಡಿ ಇವಾಗ ನಾನು ಕೊಬ್ಬರಿ ಹಾಕಿ ನೀಟಾಗಿ ಅದನ್ನು ತಿರುಗಿಸ್ಕೊಳ್ಳೋಣ. ಇದು ಅಷ್ಟೇ, ನಾನೇನು ಪೌಡ್ರ್ ಮಾಡಿರ್ತೀನಲ್ಲ ಅದನ್ನು ನೀಟಾಗಿ ತಿರ್ಗಿಸೋಣ. ನೋಡೋಣ, ಅದು ಅಕಸ್ಮಾತ್ ತೆಳಗಾದರೆ ಏನಾಗಲ್ಲ, ಕರೆಕ್ಟಾಗಿ ಐತೈತಾ? ಅಕಸ್ಮಾತ್ ತೆಳಗಾದ್ರೆ ಅಂತ ಅಷ್ಟೇ. ಒಂದು ಸ್ವಲ್ಪ ಎತ್ ಮಾಡಿಕೊಂಡಿರಿ, ಯಾಕೆಂದರೆ ತೆಳಗಾದರೆ ಇದು ಮಾಡೋಣ, ಗಟ್ಟಿಗಾದರೆ ತಿರ್ಗ ಮತ್ತೆ ಇದನ್ನು ಬಿಸಿಲು ಕಾಯಿಸ್ಕೊಂಡು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಒಂದು ಅಳತೆಗೆ ಇದು ಮಾಡಿ ನೋಡೋಣ. ಇಲ್ಲ ಕರೆಕ್ಟಾಗಿ ಆಯ್ತೈತಿ. ಏಕೆಂದರೆ ಕೊಬ್ಬರಿಲ್ಲೂ ಎಣ್ಣೆ ಅಂಶ ಇರುತ್ತೆ, ಎಳ್ಳಲ್ಲೂ ಎಣ್ಣೆ ಅಂಶ ಇರೋದ್ರಿಂದ, ಹಸಿ ಬೀಜಲ್ಲೂ ಅಷ್ಟೇ, ಎಲ್ಲದರಲ್ಲೂ ಇರೋದ್ರಿಂದ ಅಕಸ್ಮಾತ್ ಅದೇನು ಜಾಸ್ತಿ ಏನು ಇದಾಗಲ್ಲ, ಸಾಫ್ಟಾಗಿ ಸರಿ ಹೋಗುತ್ತೆ. ಒಂದು ಅದಾದಮೇಲೆ ಇವಾಗ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಉಂಡೆ ಕಟ್ಟಿ ಅದಕ್ಕೆ ಮಡಿಕೊಳ್ಳೋಣ. ನೋಡಿ ಇದು ಅದಕ್ಕೆ ಸಾಕು. ನೋಡಿ ಹಿಂಗಂತಂದರೆ ಇಷ್ಟಾದರೆ ಸಾಕು. ತುಂಬ ಬಂಬರಾದರೆ ಚೆನ್ನಾಗಿರಲ್ಲ. ಅದಕ್ಕೆ ನಿಮ್ಗೆ ಎಷ್ಟು ಉಂಡೆದು ಇರುತ್ತೋ, ಯಾಕೆಂದರೆ ಡೈಲಿ ಒಂದೊಂದು ಅಂತಂದರೆ ಇಷ್ಟು ದಪ್ಪ ಸಾಕಾಗುತ್ತೆ. ಏಕೆಂದರೆ ಈ ಶುಗರ್ ಇರೋರು ತಿನ್ಬೋದು ಇದನ್ನು. ಅದೇನು ಅಷ್ಟೊಂದು ಬೆಲ್ಲ ಮಾತ್ರ ಆಗಿರೋದಷ್ಟೇ. ಅಕಸ್ಮಾತ್ ಶುಗರ್ ಇರೋರು ತಿನ್ಬೋದು ಅಂತಂದರೆ ಬೆಲ್ಲ ನೀವು ಸ್ಕಿಪ್ ಮಾಡಿ, ಇನ್ನು ಮಿಕ್ಕಿದೆಲ್ಲ ಹಾಕಿ ನೀವು ಇದು ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಇದೇ ಥರ ಎಲ್ಲ ಕಟ್ಬಿಟ್ಟು ಮಡಗೋಣ. ಈ ಥರ ಉಂಡೆ ಮಾಡಿ ಮಡಿಕೊಂಡು ಬೆಳಗ್ಗೆನೇ ಎದ್ದ ತಕ್ಷಣ ಒಂದೊಂದು, ಇಲ್ಲಾಂದರೆ ನೈಟ್ ಎಲ್ಲ ಊಟ ಮಾಡಿ ವಾಕೆಲ್ಲ ಆಗಿ ಇನ್ನೊಂದು 1 ಅವರ್ ಮಲ್ಕೊತೀನಿ ಬೇಕಾದರೆ ಒಂದೊಂದು ತಿನ್ನಿ. ಒಂದು 15 ದಿನ, 1 ತಿಂಗಳು ತಿಂದರೆ ಈ ಮಂಡಿ ನೋವು, ಕಾಲು ನೋವು, ಶುಗರು ಎಲ್ಲ ಕಂಟ್ರೋಲಿಗೆ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಹಾಕಿ. ಎಲ್ರಿಗೂ ನಮಸ್ಕಾರ.